ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್. ಬನ್ನಿ ಇವತ್ತು ವಾಂಗಿಬಾತ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಂತರ ಕಾಯ್ದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ, ನಂತರ 1 ಟೀ ಸ್ಪೂನಷ್ಟು ಜೀರಿಗೆ. ಎಣ್ಣೆ ಕಾಯ್ದ ನಂತರ 1 ಟೀ ಸ್ಪೂನಷ್ಟು ಕಡಲೆ ಬೀಜ, ಮತ್ತೊಂದು ಟೀ ಸ್ಪೂನಷ್ಟು ಕಡಲೆಬೇಳೆ. ಇದನ್ನು ಕೆಂಪಳ ಫ್ರೈ ಮಾಡಬೇಕು. ನಂತರ ನಿಮಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ರುಬ್ಬಿ ಹಾಕಬೇಕು. ನಂತರ ಬದನೆಕಾಯಿಯನ್ನು ಸಣ್ಣದ ಮೀಡಿಯಮ್ ಸೈಜಲ್ಲಿ ಹೆಚ್ಚಿ ನೀರಲ್ಲಿ ಉಪ್ಪು ಹಾಕಿ 2 ಸತಿ ತೊಳೆದುಕೊಂಡು ಮತ್ತೆ ಕುಕ್ಕರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಈ ಫ್ರೈ ಮಾಡಬೇಕಾದ್ರೆ ಫುಲ್ಲು ಬದನೆಕಾಯಿ ಇದರಲ್ಲೇ ಬೇಯಿಸ್ಕೊಬೇಕು. ನಂತರ 2 ಟೊಮೊಟೊ ಹಾಕಬೇಕು, ಹೆಚ್ಚಿ ಹಾಕಬೇಕು. ನಿಮಗೆ ಟೊಮೊಟೊ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಣ್ಸೆಹಣ್ಣು ರಸ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ರಸ ಮತ್ತು ಟೊಮೊಟೊ 2 ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಬೆಂದ ನಂತರ 2 ಟೀ ಸ್ಪೂನಷ್ಟು ವಾಂಗಿಬಾತ್ ಪೌಡರ್, 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್. ನಿಮಗೆ ಧನಿಯಾ ಪೌಡ್ರ್ ಬೇಕು ಅಂದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ನಿಮಗೆ ಖಾರ ಬೇಕು ಅಂದರೆ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಹಾಕಿ ಅದನ್ನು ರಸ ಹಾಕಿದ್ದೀನಿ. ಈ ಹುಣಸೆಹಣ್ಣು ರಸನ ಚೆನ್ನಾಗಿ ಮಸಾಲೆಗೆ ಕುದಿಸ್ಬೇಕು ಚೆನ್ನಾಗಿ. ನಾನಿಲ್ಲಿ ಅಕ್ಕಿ ಬದಲು ಫಸ್ಟು ನೀರು ಹಾಕ್ತಾಯಿದ್ದೀನಿ. ನೀವೆಷ್ಟು ಅಕ್ಕಿ 1 ಲೋಟ ಹಾಕಿದ್ರೆ 2 ಲೋಟ ನೀರು ಹಾಕ್ಕೊಬೇಕು. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 4 ಲೋಟ ನೀರು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನಂತರ ನಾನು ಮುಂಚೆನೇ ಅಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ನೀವು ಇಲ್ಲ ನೆನೆಹಾಕ್ಬಿಟ್ಟು ಒಂದು 5 ನಿಮಿಷ ಹಾಕ್ರಿ. ನಾನು ಸ್ಟಾರ್ಟಿಂಗಿಂದ ತೊಳೆದಿಟ್ಟಿದ್ದೆ. ಅಕ್ಕಿನ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಒಂದು 5 ನಿಮಿಷ. ಕುದಿಯೋ ನೀವು ಇಲ್ಲಿ ಬೇಕಾದರೂ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕ್ಕೊಬೋದು. ರುಚಿ ಬೇಕಾದರೂ ನೋಡ್ಬೋದು. ಉಪ್ಪು ಇಲ್ಲ ಖಾರ ಹುಳಿ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ 2 ವಿಸಿಲು ಕೂಗಿಸ್ಕೊಳ್ಳಿ. ನಂತರ ಆವಿ ಹೋದ ನಂತರ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ತರಕಾರಿ ಪಲ್ಯ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಸವಿಲಿಕ್ಕೂ ರೆಡಿಯಾಗಿದೆ. ಧನ್ಯವಾದ.